ಸಂಧಿ 6 ಗೋಹಿಂಡಿನೊಡೆ ಹೊಕ್ಕಿದೆನ್ವನವ ಗೋಹಿಂಡಿನೊಡೆ ಹೊಕ್ಕಿದೆನ್ವನವ ಗುರುವಿನಪ್ಪನೆಯೊಳ್ ಅಮ್ಮನ ಶಮದೊಳಿದ್ದ ಆಶಯದ ಅಂಗಳವ ನಾಂ ತೊರೆದ ಗುರುವಿನಪ್ಪನೆಯೊಳ್ ಅಮ್ಮನ ಶ್ರಮದೊಳಿದ್ದ ಆಶ್ರಯದ ಅಂಗಳವಂ ನಾಂ ತೊರೆದ ಗುರು ಅಪ್ಪಣೆ ಮಾಡಿದ ರೀತಿಯಲ್ಲಿ ನಾನು 100 ಗೋವುಗಳನ್ನು ಹೊಡ್ಕೊಂಡು ಅಡವಿಯನ್ನು ಹೊಕ್ಕಿದೆ. ನಾನು ಅಲ್ಲಿವರೆಗೂ ವಾಸವಾಗಿದ್ದಂತಹ ಆ ಬೌಂಡ್ರಿನೇ ಬಿಟ್ಟು ಹೋಗದಂತಹ ಆಶ್ರಮದ ಬೇಲಿಯನ್ನೇ ದಾಟದಂತಹ ನಾನು ಆ ಆಶ್ರಮವನ್ನು ತೊರೆದೆ. ಅಲ್ಲಿ ಸುಮ್ಮನೆ ಇತ್ತಿಲ್ಲ, ಶ್ರಮದೊಳಿದ್ದ ಆಶ್ರಯ ಅದು. ಅಂದರೆ ನಾವು ಶ್ರಮ ಹಾಕಬೇಕು, ಎಲ್ರಿಗೂ ಕೆಲಸ ಇತ್ತು. ಅದನ್ನು ಬಿಟ್ಬಿಟ್ಟು ನಾನು ಹೊರಟೆ ಗೋವುಗಳ ಜೊತೆಗೆ. ಬ್ರಾಹ್ಮೀ ಕಾಲದೊಳೆ ಮಾರ್ಜನಾದಿ ಪ್ರಾತವಿಧಿಯ ಪೂರೈಸೆ ಓಡಿದೆನೋ ನಾಂ ಶ್ರಮದ ಪ್ರಾಥಮಿಕ ಕೆಲಸದೆಡೆಗೆ. ಜೊತೆಗೆ ಅಮ್ಮನ ಮುಖಾರವಿಂದವಂ ಗಮನಿಸೆ ಎನಗೆಂ ತೋರಿತದೆ ಬಾಡಿದ ಕಮಲದೆಂ ನಸುಗೆಂಪಿನೊಳ ಎಸಳೆಯೊಳೆ ಬಾಡಿದ ಕಮಲದೆಂ ನಸುಗೆಂಪಿನೊಳ ಎಸಳೆಯೊಳೆ ಎಂದಿನಂತೆ ಅಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಎದ್ದೆ, ಮುಖ ಎಲ್ಲ ತೊಳ್ಕೊಂಡೆ, ಏನೇನು ಮಾಡಬೇಕು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಪ್ರಾತಃ ವಿಧಿ ಏನು ನನ್ನ ಪಾಲಿಗಿತ್ತು ಅದನ್ನು ಆ ಕೆಲಸಗಳನ್ನೆಲ್ಲ ಪೂರೈಸಿಕೊಂಡೆ. ತಕ್ಷಣವೇ ಆಶ್ರಮದಲ್ಲಿ ನನಗೆ ವಹಿಸಿದ್ದ ಕೆಲಸವನ್ನು ಮಾಡಲಿಕ್ಕೆ ಕೂಡಲೇ ನಾನು ಓಡಿದೆ. ಹೀಗೆ ಓಡಬೇಕಾದ್ರೆ ನೋಡ್ತೀನಿ ಅಮ್ಮನ ಮುಖ ಬಾಡಿದೆ. ಒಂಥರ ಹೇಗೆ ಆಗ್ಬಿಡಿತ್ತು ಅಂದರೆ, ಒಂದು ಕಮಲ ಅದು ನಸುಗೆಂಪಿನಲ್ಲಿ ಬೆಳಗಿನ ಆ ಒಂದು ಎಳೆ ಬಿಸಿಲಿನ ಸೂರ್ಯಕ್ಕೆ ನಸುಗೆಂಪಾಗಿ ಯಾವ ಥರ ಇರ್ತದೆ ಆ ರೀತಿಯಾಗಿ ನನ್ನ ಅಮ್ಮನ ಮುಖ ಆಗ್ಬಿಟ್ಟಿತ್ತು. ಅಂದರೆ ಅವಳ ಮುಖ ಬಾಡಿತ್ತು, ನರಳು ಸ್ಪಷ್ಟವಾಗಿ ನನಗೆ ಗೋಚರವಾಯಿತು. ಯಾಕೆ ಹೀಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಗಮನಿಸಿದೆ, ಆದರೂ ನಾನು ಕೆಲಸ ಮಾಡಬೇಕಲ್ಲ, ಹಾಗಾಗಿ ಆಶ್ರಮದ ಕಡೆಗೆ ನನ್ನ ಕುಟೀರದಿಂದ ಹೋದೆ. ಉಪಹಾರಂ ಮುಗಿಸೆ ನನ್ನೊಡನೆ ಗೋಹಿಂಡು ಅನುವಾಗಿದ್ದ ಕಂಡವಳ ಜಿನುಗಿಪ ಕಣ್ಣ ನೋಡಿದೆ ನಾನಂಚಿನಲೆ ಗಮನಿಸಿದ್ದೆ ಕೊಳಲನುವಾಗಿದ್ದ ಗಂಭೀರ ಸತಿಪತಿಯ ನೆನೆದಿರೊಳ್
ಗಮನಿಸಿದ್ದೆ ಬೀಳ್ಕೊಳಲನುವಾಗಿದ್ದ ಗಂಭೀರ ಸತಿಪತಿಯ ನೆನೆದಿರೊಳ್ ಅಕ್ಷಿಗಳನ ಆಂ ಅಮೃತಗಳಿಗೆಯಲ ಅಕ್ಷಿಗಳನಂ ಆಂ ಅಮೃತಗಳಿಗೆಯಲ ಆ ಹಾಗೆ ಹೋದವನು ಉಪಹಾರವನ್ನು ಮುಗಿಸ್ದೆ. ಅಲ್ಲಿ ನೋಡ್ತೀನಿ ಆಚೆ ಬಂದು 100 ಗೋವುಗಳ ಹಿಂಡು ಅಲ್ಲಿ ಅನುವಾಗಿದೆ, ನನ್ನ ಜೊತೆ ಬರಲಿಕ್ಕೆ ಅದು ರೆಡಿ ಆಗಿದೆ. ಆಗ ನೋಡ್ತೀನಿ ಅಲ್ಲೇ ಅಮ್ಮ ನಿಂತಿಯಾಳೆ, ಅವಳ ಕಣ್ಣಿನಿಂದ ನೀರು ತೊಟಿಕ್ತಾ ಇದೆ. ಅದರ ಅಂಚಿನಲ್ಲಿದೆ, ಜೋರಾಗಿ ಅಳ್ತಿದ್ದಾಳೆ ಅಂತಲ್ಲ, ಅದರ ಕಣ್ಣಲ್ಲಿ ನೀರು ತುಂಬಿಕೊಂಡು ಸಣ್ಣಗೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ಜೊತೆಗೆ ನೋಡ್ತೀನಿ ಆ ಋಷಿ ಹಾಗೂ ಅವನ ಪತ್ನಿ ಅವರು ನಿಂತಿದ್ದಾರೆ ಜೊತೆಯಾಗಿ ಅಮ್ಮನ ಜೊತೆಗೆ. ಅವರ ಕಣ್ಣುಗಳಲ್ಲೂ ಅಂಚಿನಲ್ಲಿ ನೀರಿದೆ, ಕಣ್ಣುಗಳ ಅಂಚಿನಲ್ಲಿ ನೀರಿದೆ. 3 ಜನರ ಕಣ್ಣಿನ ಅಂಚಿನಲ್ಲಿ ನೀರಿದೆ. ನನಗೆ ಒಂದು ಕ್ಷಣ ಕೃತಾರ್ಥವಾದ ಎನಿಸಿತು. ಅಂದರೆ ಇವರು 3 ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಒಂಥರ ನನಗದು ಅಮೃತದ ಘಳಿಗೆ ಏನೋ ಅನಿಸಿತು. ಮಹತ್ಸಾಧನೆಯೊಳು ಶ್ರಮದ ಕಠಿಣತೆಯ ಜೊತೆಗೆ ಮಹತ್ಸಾಧನೆಯೊಳು ಶ್ರಮದ ಕಠಿಣತೆಯ ಜೊತೆಗೆ ಕಠೋರತೆಯೊಳೆ ಸಂಕಲ್ಪವಿರಬೇಕೆಂದರಿತಿಹೇ ಅವಳಾಶ್ರಯದಿಂ ಆದರೀಂ ಚಿಂತೆಯೋ ಮನವಂ ಕಾಡಿತೋ ಆದರೀಂ ಚಿಂತೆಯಂ ಮನವಂ ಕಾಡಿತೋ ಮನಮಡಿಲೆಂ ತೊರೆದೊಳೆಂ ನಾಕಂದನಂ ತೋರೆದೊಳವಳೆಂದಿರಬಹುದೆ ಆ ಸಾಧನೆ ಮಾಡಬೇಕು ಅಂದರೆ ನಮ್ಮ ಶ್ರಮ ತುಂಬ ಇರಬೇಕು. ಅಂದರೆ ನಾವು ಎಷ್ಟು ಶ್ರಮ ಹಾಕಕ್ಕೆ ಸಾಧ್ಯವೋ ಅಷ್ಟು 100ಕ್ಕೆ 100 ಹಾಕಕ್ಕೆ ನಾವು ರೆಡಿ ಇರಬೇಕು. ಮತ್ತು ನಮ್ಮ ಸಂಕಲ್ಪ ತುಂಬ ಕಠೋರವಾಗಿರಬೇಕು. ಅಂದರೆ ಏನೇ ಬಂದರೂ ಅಳ್ಳಾಡಬಾರ್ದು. ಈ ವಿಚಾರ ನಮ್ಮನಿಂದ ಕಲ್ತಿದ್ದೆ, ತಿಳ್ಕೊಂಡಿದ್ದೆ, ಆ ಸಂಕಲ್ಪವನ್ನೇ ಮಾಡಿದ್ದೆ. ಅದೇ ಥರ ಶ್ರದ್ಧೆ ಇರಬೇಕು ಅಂದ್ಕೊಂಡಿದ್ದೆ. ಆದರೆ ತಕ್ಷಣವೇ ನಂಗೆ ಅಮ್ಮನ ಮುಖ ನೋಡಿದಾಗ ಅನ್ನಿಸ್ತು, ಅಲ್ಲ ನಾನು ಕಾಡಿಗೇನೋ ಹೋಗ್ತೀನಿ, ನಾನು ಹೋಗೋಕ್ಕೆ ಈಗ ತಯಾರಾಗಿದ್ದೀನಿ. ಅಮ್ಮನನ್ನು ಬಿಟ್ಟು ನಾನು ಇರೋದಕ್ಕೆ ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅಮ್ಮ ನನ್ನನ್ನು ಬಿಟ್ಟಿರಬಹುದೇ? ಅವಳು ಯಾವತ್ತೂ ನಾನು ಬಿಟ್ಟಿದ್ದೋಳಲ್ಲ. ನನಗಿದು ಹೊಡೆದೇ ಇತ್ತಿಲ್ಲ. ಕೇವಲ ನಾನು ಅವಳನ್ನು ಬಿಟ್ಟಿರೋದು ಹೇಗೆ ಅಂತ ಯೋಚನೆ ಮಾಡಿದ್ದೆ ಅಲ್ಲಿವರೆಗೆ ವಿನಃ ಈಗ ಅನ್ಸಕ್ಕೆ ಶುರುವಾಯಿತು, ಅಮ್ಮ ಇರ್ತಾಳೆ ಪಾಪ ನನ್ನನ್ನು ಬಿಟ್ಬಿಟ್ಟು, ಎಷ್ಟು ನೋವು ಅನುಭವಿಸ್ತಾಳೋ ಅಂತ ನನಗೆ ಆ ಕ್ಷಣದಲ್ಲಿ ಭಾಸವಾಯಿತು. ಅಲ್ಲೋಲದಳ್ಯೋಚನೆಯೊಳಂ ಕಾಡಿಹೇ ಅಲ್ಲೋಲದೊಳ್ ಯೋಚನೆಯೊಳೆಂ ಕಾಡಿಹೆ ಅಪರಿಚಿತ ಕಾಡಿನೊಳ್ ಗೋವುಗಳನಪಾಯದಿಂ ಕಾಪಿಡುವುದು ನಾಂ ಹೇಗೆಂ ಲಾಲಿಪುದು ಪಾಲಿಪುದು ಲಾಲಿಪುದು ಪಾಲಿಪುದು ಉದರ ನೋವುಗಳ ಜೊತೆಗೆ ನನ್ನದೆಂಬ
ಭರಿಪುದಂ ಬೇಡಿತೋ ಹೇಗೆಂ ಮನದೊಳ್ಳಿಳಿದ ಸುಳಿಯೋಂ ಬೇಡಿತೋ ಹೇಗೆಂ ಮನದೊಳ್ ಇಳಿದ ಸುಳಿಯೊಂ ನಂತರ ನನ್ನ ಮನಸ್ಸಿಗೆ ಮತ್ತೊಂದು ಆಲೋಚನೆ ಬಂತು. ಅವುಗಳಿಂದ ಸ್ವಲ್ಪ ನನ್ನ ಮನಸ್ಸು ಅಳ್ಳಾಡ್ತು ಅಂತಾನೆ ಅನ್ಕೋಬೇಕು. ಯಾವುದು ಅಂದ್ರೆ ಈ ಗೋವುಗಳನ್ನ 100 ಗೋವುಗಳನ್ನ ನೋಡೋದ್ನಲ್ಲ, ಇದನ್ನು ಹೇಗೆ ಕಾಪಾಡೋದು? ಅದು ಅಪಾಯದಿಂದ. ಕಾಡಿನಲ್ಲಿ ಹಿಂಸ್ರ ಮೃಗಗಳಿರ್ತವೆ, ಕ್ರೂರ ಮೃಗಗಳಿರ್ತವೆ, ಅವು ಹಸುವನ್ನ ತಿನ್ನಕ್ಕೆ ಬರ್ತದೆ. ಇದು ಸಾಧು ಪ್ರಾಣಿ, ತನ್ನ ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಹೇಗಪ್ಪ ಇವನ್ನ ಕಾಪಾಡೋದು? ಇವನ್ನೆಲ್ಲ ಆಲಿಸೋದು ಹೇಗೆ, ಪಾಲಿಸೋದು ಹೇಗೆ, ಜೊತೆಗೆ ಇವುಗಳ ಹೊಟ್ಟೆ ತುಂಬಿಸೋದು ಹೇಗೆ? ನಾನು ನೋಡಿದ್ದೆ ಆಶ್ರಮದಲ್ಲಿ ಅದರ ಹೊಟ್ಟೆಗೆ ಮೇವೆಲ್ಲ ಕುಯ್ಕೊಂಬಂದು ಹಾಕಿ ಮಾಡಿ ಅದನ್ನು ಕಾಡಿಗೆ ಕಟ್ಕೊಂಡೋಗಿ ಮೇಯಿಸ್ಕೊಂಬಂದು, ಎಷ್ಟು ಶ್ರಮದಾಯಕ ಕೆಲಸ ಅದು. 1 2 ಅಲ್ಲ, 100. ಅಲ್ಲಿ ಆಶ್ರಮದಲ್ಲಿ ಸುಮಾರು ಜನ ಇದ್ರು. ಈಗ ನಲ್ಲಿ ನಾನು ಒಬ್ಬನೇ. ಇದು ಹೇಗೊಂದು ನನಗೆ ಅರ್ಥನೇ ಆಗಲಿಲ್ಲ. ಈ ಯೋಚನೆ ನನ್ನ ಮನಸ್ಸಲ್ಲಿ ತಕ್ಷಣ ಕಾಣಿಸ್ಕೊಳ್ತು. ಒಪ್ಪಿಕೊಂಡಿಹೆ ಗುರು ಒಡ್ಡಿದೀಂ ಸಾರ ಪರೀಕ್ಷೆಯಂ ಒಪ್ಪಿಕೊಂಡಿಹೆ ಗುರು ಒಡ್ಡಿದೀಂ ಸಾರ ಪರೀಕ್ಷೆಯಂ ಬಾಹ್ಯಾಂತರಂಗದೊಳೆಂ ಎದುರಾಡದೆಂ ತರದಿಹ ಮನದೊಳಗೆಂ ತಾಯಿ ಭಾವ ಗುರುಭಾವ ಋಷಿಯ ಶುದ್ಧ ಭಾವ ಪ್ರಜ್ಞೆಯೊಳೆ ಋತರಸ ಒಡಗಿಹುದೆಂ ವಿಧಿಯೊಳಗಿರುವ ಗುಟ್ಟಿನೊಳಗೆ ಋತರಸ ಒಡಗಿಹುದೆಂ ವಿಧಿಯೊಳಗಿರುವ ಗುಟ್ಟಿನೊಳಗೆ ಮನಸಾರೆ ನಾನು ಆ ಗುರು ಒಡ್ಡಿದ ಪರೀಕ್ಷೆಯನ್ನ ಒಪ್ಕೊಂಡಿದ್ದೆ. ಹೊರಗಡೆ ಆಗಲಿ ಮನಸ್ಸಿನ ಒಳಗಡೆ ಆಗಲಿ ಅದಕ್ಕೆ ಎದುರಾಡಲಿಲ್ಲ. ಅದು ಹೇಗಪ್ಪ ಅಂತ ಯೋಚನೆ ಮಾಡಿದ್ದೆ ವಿನಃ ಹೀಗಾಗ್ಬಿಡ್ತಲ್ಲ ಅಂತ ನಾನು ಏನು ಯೋಚನೆ ಮಾಡಲಿಲ್ಲ. ಅದನ್ನ ಒಂದು ದೃಢ ಸಂಕಲ್ಪದಿಂದ ತೆಗೆದುಕೊಂಡಿದ್ದೆ. ಯಾತಕ್ಕೆ ಹೀಗೆ ತಗೊಂಡೆ ಅಂದರೆ, ನನ್ನ ತಾಯಿಯ ಭಾವನೆ ಇರಬಹುದು, ಗುರುಗಳ ಭಾವ ಇರಬಹುದು, ನನ್ನ ತಂದೆಯಾದ ಋಷಿಯಾದ ಅಂತರಂಗದ ಋಷಿ ಪ್ರಜ್ಞೆ, ಆ ಭಾವದ ಪ್ರಜ್ಞೆಯಲ್ಲಿ ಇಷ್ಟು ಜನರ ಭಾವಗಳಲ್ಲಿ ಋತವೇ ಇರ್ತದೆ, ಋತದ ರಸ ಇರುತ್ತದೆ. ಋತ ಅಂದರೆ ವಿಶ್ವಕ್ರಮದ ರಸ ಇರುತ್ತದೆ. ಅಂದರೆ ಏನೋ ಒಂದು ಮಹತ್ತರವಾದ ಉದ್ದೇಶ ಇದೆ ಇದರಿಂದ. ಜೊತೆಗೆ ಇದು ಅದೇ ನನ್ನ ವಿಧಿಯಾಗಿದೆ ಅಂದಮೇಲೆ ಅದನ್ನು ಒಪ್ಕೊಂಡು ಸರಿಯಾಗಿ ಮಾಡಿ ಮುಗಿಸಿ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತೆ ವಿನಃ ಇನ್ಯಾವ ಭಾವನೆಯೂ ಇರದಲೇ ನಾನು ಮನಸ್ಸಿನ ಮುಖಾಂತರ ಆಗಲೇ ಹೊರಟು ಬಿಟ್ಟಿದ್ದೆ. ಸತ್ಯವಿದೋ ಕಾಮವಾಗಿರುವೆಡೆ ಸತ್ಯವಿದೋ ಕಾಮವಾಗಿರುವೆಡೆ ಕಾಮವಿದೋ ಸತ್ಯವಾಗಿರುವೆಡೆ ಬುದ್ಧಿಯಾಳದ ತರ್ಕವಿದೋ ಮನುಜಗವಶ್ಯವಿರದೆಂ ಆ ಕಾರ್ಯದಿಂ ಫಲದೊಳ್ ಚಿಂತೆ ಇರದ ಕಾರಣಂ ಕಾರ್ಯದಿಂ ಫಲದೊಳ್ ಚಿಂತೆ ಇರದ ಕಾರಣಂ ಸಲಹೆಯೋ ಅವನ ಪೊರೆವುದೈ ಸಾಮರ್ಥ್ಯವೋ ಸಲಹೆಯೋ ಅವನ ಪೊರೆವುದೈ ಸಾಮರ್ಥ್ಯವೋ
ನಿಸ್ಸಂಶಯದೊಳ್ ಇಳಿದೆವು. ಎಲ್ಲಿ ಸತ್ಯವೇ ಕಾಮವಾಗಿರುತ್ತೆ, ಎಲ್ಲಿ ಕಾಮವೇ ಸತ್ಯವಾಗಿರುತ್ತೆ, ಅಲ್ಲಿ ಈ ಬುದ್ಧಿ ಹೇಳುವ ತರ್ಕ ಯಾವುದೇ ಮನುಷ್ಯಕ್ಕೆ ಅವಶ್ಯಕತೆ ಇರೋದಿಲ್ಲ ಎನ್ನುವುದು ನನ್ನ ನಿರ್ಧಾರವಾಗಿತ್ತು. ಈ ಮಾತುಗಳೆಲ್ಲ ಮಿತ್ರರೇ ನಾನು ಈಗ ಹೇಳ್ತಾ ಇದ್ದೀನಿ. ಅಂದರೆ ಪದಪುಂಜಗಳು ನನಗೀಗ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಆದರೆ ಇದರ ಭಾವ ನನಗೆ ಅವಾಗ ಇತ್ತು ಮನಸ್ಸಲ್ಲಿ, ಹೇಳಕ್ಕೆ ಬರ್ತಾ ಇದ್ದಿಲ್ಲ. ಈಗ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ಅಂದರೆ ಈಗ ಹೇಳ್ತಿರೋದು ಆಗ ಆಡಿದ ಮಾತುಗಳಲ್ಲ, ಈಗ ನಾನು ಆಡುತ್ತಿರುವ ಮಾತು ಅಂತ ಜಾಬಾಲ್ ಋಷಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಏನೇ ಕೆಲಸ ಮಾಡೋದು ಅದರ ಫಲ ಏನಾಗುತ್ತೆ, ಫಲ ಎಷ್ಟು ಬರ್ಬೋದು ಅನ್ನೋದು, ಯಾರು ಹೋಗ್ಬೋದು, ಆ ವಿಚಾರಗಳೆಲ್ಲ ನಮ್ಮ ಯೋಚನೆ ಇರದ ಕಾರಣದಿಂದ ಏನಾಗ್ತದೆ, ನಮ್ಮ ಒಳಗಡೆ ಅಂದರೆ ನಿಷ್ಕಾಮ ಕರ್ಮದಿಂದ ಇರುವಾಗ, ಕಾಮವೇ ಸತ್ಯವಾಗಿರುವಾಗ, ಸತ್ಯವೇ ಕಾಮವಾಗಿರುವಾಗ ನಮ್ಮ ಒಳಗಡೆ ಒಂದು ರೀತಿಯಾದ ಸಲಹೆಗಳು ಬರ್ತದೆ. ಪರಿಸ್ಥಿತಿಗೆ ತಕ್ಕಂತೆ ಏನು ಮಾಡಬೇಕು ಅನ್ನೋ ಸಲಹೆ ಬರ್ತದೆ. ಆ ಸಾಮರ್ಥ್ಯ ಅಂಥ ಮನುಷ್ಯನಲ್ಲಿ ಬರ್ತದೆ, ಅದು ಸತ್ಯವಾಗಿಯೇ ಇರ್ತದೆ. ಈ ಪರಿಸ್ಥಿತಿಯಲ್ಲಿ, ಈ ಮನಸ್ಥಿತಿಯಲ್ಲಿ ಇದ್ದಂಥ ಮನುಷ್ಯನಿಗೆ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು. ಅದಕ್ಕೆ ತಕ್ಕನಾದ ಆ ಕ್ಷಣದಲ್ಲಿ ಸಲಹೆ ನಮ್ಮ ಒಳಗಿನಿಂದನೇ ಬರ್ತದೆ ಅನ್ನೋದು ಯಾವುದೇ ಸಂಶಯ ಇತ್ತಿಲ್ಲ ನನಗೆ. ಹಾಗಾಗಿ ಧೈರ್ಯ ಮಾಡಿ ಇದೊಂದು ಆಧಾರದ ಮೇಲೆ ನಾನು ಹೊರಟುಬಿಟ್ಟೆ. ಅವಾಂತರವಿರದ ನಿಧಾನ ನಡಿಗೆಯುಳ್, ಅವಾಂತರವಿರದ ನಿಧಾನ ನಡಿಗೆಯುಳ್, ಆಶ್ರಮದ ಹೆಬ್ಬಾಗಿಲ ದಾಟಿಹೇ ಹಿಂದಿರುಗುವಳ್, ಗುರಿ ಇರದ ಚಿತ್ತದೊಳಗೆ ಆ ಹಿಂಗದ ಕಣ್ಣೀರನೆಂದೊರಿಸೆ ಗೋವಿನ ಹಿಂಡಿನೆಡೆ ನೋಡುತ್ತ ನಾ ಚಲಿಸಿದ್ದೆ. ದೆಸೆಯಂ ಅರಿಯದೊಳ ದಿಕ್ಕಿನೆಡೆಗೆ ನಾಂ ಚಲಿಸಿದ್ದೆ. ದಸೆಯಂ ಅರಿಯದೊಳ ದಿಕ್ಕಿನೆಡೆಗೆ ಆ ಹೀಗೆಲ್ಲ ಯೋಚನೆ ಮಾಡಿದ್ರೂ ನನ್ನ ಮನಸ್ಸಿನಲ್ಲಿ ಒಂಥರ ನಾನು ವಾಪಸ್ ಬರ್ತೀನಿ, ಹಿಂತಿರುಗ್ತೀನಿ, ನಾನು ಯಶಸ್ಸನ್ನು ಗಳಿಸ್ತೀನಿ ಅನ್ನೋ ಒಂದು ಸರಿಯಾದ ಒಂದು ನಿಶ್ಚಯವಿತ್ತಿಲ್ಲ. ಅಂದರೆ ಅದರ ಬಗ್ಗೆ ನಂಬಿಕೆ ಸ್ವಲ್ಪ ಕಮ್ಮಿ ಇತ್ತು. ಆ ಒಂದು ಚಿತ್ತದಿಂದ ನಾನು ಯಾವುದೇ ಅವಾಂತರವಿರದಂಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಎತ್ತಿಡ್ತಾ ಆಶ್ರಮದ ಹೆಬ್ಬಾಗಿಲನ್ನು ಗೋವಿಂದ ಹೊಡ್ಕೊಂಡು ದಾಟಿದೆ. ನನ್ನ ಕಣ್ಣಿನಿಂದನೂ ನೀರು ಒಸರ್ತಾ ಇತ್ತು. ಅಯ್ಯೋ, ಆಶ್ರಮ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋದೇ ಹೊರತು ಭಯವಲ್ಲ, ಮತ್ತೇನಲ್ಲ. ಆ ಗೋವಿನ ಹಿಂಡಿನ ಕಡೆಗೆ ನೋಡ್ತಾನೆ, ಯಾವ ದಿಕ್ಕಿಗೆ ಹೋಗ್ಬೇಕು, ನನ್ನ ಮುಂದಿನ ದೆಸೆ ಏನು ಒಂದೂ ಅರ್ಥವಾಗಿಲ್ಲ. ಆದರೆ ಕಾಡು ಹೋಗ್ಬೇಕಷ್ಟೇ, ಕಾಡು ಕಡೆಗೆ ಹೊರಟೆ. ಇದೊಂಥರ ಅಯೋಮಯ ಪರಿಸ್ಥಿತಿಯಲ್ಲಿದ್ದೆ ನಾನು ಅಂತ ಹೇಳ್ಬೋದು. ಆಶ್ರಮವ ಮರೆಯಾಗಿಹೆ ನೋಡೆ, ಆಶ್ರಮವ ಮರೆಯಾಗಿಹೆ ನೋಡೆ, ಒಡನೆ ಗೋಹಿಂಡ ನಿಲ್ಲಿಸೆನಾ, ಹುಡುಕಿದೆನೋ ಜಲಕ್ಕೆ ಶರೀರದಾಳ ಬಳಲಿಕೆಯಲೆ ಆ ಆ ಜಲವೆಂಬ
ಸಿಗದಿರದೊಡಗಲ್ಲಿಯೇ ತಿರುಗಾಡೆ ಸರಸರನೆಲ್ದೇರಿದೆನೋ ವೃಕ್ಷವಂ ಸರಸರನೆಂದೇರಿದೆನೋ ವೃಕ್ಷವಂ ದೊರಕೆಂ ದೃಷ್ಟಿಯನ ಹರಿಸಲೆ ದೊರಕೆಂ ದೃಷ್ಟಿಯನಾಂ ಹರಿಸಲೆ ಹಾಗೆ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಹಾಕ್ತಾ ಮುಂದಕ್ಕೆ ಹೋದೆ. ಆಮೇಲೆ ನೋಡ್ತೀನಿ ಆಶ್ರಮ ಮರೆಯಾಗಿ ಹೋಗಿತ್ತು. ನನಗೂ ಸುಸ್ತಾಗಿತ್ತು. ಗೋ ಹಿಂಡನ್ನ ನಿಲ್ಲಿಸಿದೆ. ಬಾಯಾರಿಕೆ ಆಗಿತ್ತು ಸಿಕ್ಕಾಪಟ್ಟೆ. ನೀರು ಬೇಕು, ನನಗೂ ಬೇಕು, ಗೋವುಗಳಿಗೂ ಬೇಕು ಅಂತ ಆಲೋಚನೆ ಮಾಡಿ ನನಗೆ ಸುಸ್ತಾಗಿದೆ ಅಂದರೆ ಅವಕ್ಕೂ ಸುಸ್ತಾಗಿರ್ಬೇಕು ಅಂದ್ಕೊಂಡು ನೀರಲ್ಲಿರ್ಬೋದು ಅಂತ ನೋಡಿದೆ. ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ, ತಿರುಗಾಡಿ ನೋಡ್ತೀನಿ, ಎಲ್ಲೂ ಇಲ್ಲ, ನೀರು ಎಲ್ಲೂ ಕಾಣಿಸ್ತಾ ಇಲ್ಲ. ಏನಪ್ಪ ಹೀಗಾಗೋಯ್ತು ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಅಲ್ಲೇ ಒಂದು ಮರನ ನೋಡಿ ಸರ 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 ಅಂತ ಮರನ ಏರಿದೆ. ಏನಾದ್ರು ದೂರಕ್ಕೆ ಮರ ಏರಿದ್ರೆ ದೂರಕ್ಕೆ ಇರೋದು ಕಾಣ್ತದೆ, ಹಾಗಾದ್ರೆ ನೀರಿನ ಹೊರತೆ ಎಲ್ಲಾರ ಕಾಣ್ತದ ಅನ್ನೋ ಒಂದು ದೃಷ್ಟಿಯಿಂದ ನಾನು ಮರನ ಏರಿ ದೃಷ್ಟಿ ಹರಿಸಲಿಕ್ಕೆ ಶುರು ಮಾಡಿದೆ.